ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಜವಾಹರ್ಲಾಲ್ ನೆಹರೂರವರೆಲ್ಲರಿಗೂ ಗೊತ್ತು ಅಂದ್ಕೋತೀನಿ. ಅವರ ಜನ್ಮದಿನವನ್ನು ನಾವು ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾಹಿತಿಯನ್ನು ಇವತ್ತು ಕೊಡ್ತಾ ಇದ್ದೀನಿ. ಇವರ ಪೂರ್ಣವಾದ ಹೆಸರು ಪಂಡಿತ್ ಜವಾಹರ್ಲಾಲ್ ನೆಹರು. ಜನನ 1889 ನವೆಂಬರ್. ಸ್ಥಳ ಉತ್ತರ ಪ್ರದೇಶದ ಅಲಹಾಬಾದ್. ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವ್ರಿಗೆ ಇಷ್ಟ ಆಗಿರೋದಂದರೆ ಗುಲಾಬಿ ಹೂ ಮತ್ತು ಮಕ್ಕಳು. ಹಾಗಾಗಿ ಗುಲಾಬಿ ಹೂವನ್ನ ಅವ್ರು ಹಾಕಿರೋ ಬಟ್ಟೆಗಳು, ಧರಿಸಿರೋ ಬಟ್ಟೆಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಪ್ರತಿ ಬಟ್ಟೆನಲ್ಲೂ ಕೂಡ ಗುಲಾಬಿ ಹೂ ಇರುತ್ತೆ. ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಇವರು ಮಕ್ಕಳ ಶೈಕ್ಷಣಿಕ ಹಕ್ಕುಗಳಿಗೋಸ್ಕರ ಪ್ರತಿಪಾದಿಸಿದಂತಹ ಮಹಾನ್ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಇದು ಇತಿಹಾಸ ತಿಳಿಯೋಕೋರೆ 1954ರಲ್ಲಿ ವಿಶ್ವಸಂಸ್ಥೆಯು ನವೆಂಬರ್ 20ರಂದು ಮಕ್ಕಳ ದಿನ ಎಂದು ಘೋಷಿಸಿತ್ತು. ಭಾರತವೂ ಸಹ ಅದೇ ದಿನ ಆಚರಣೆಯನ್ನು ಮಾಡ್ತಾ ಇತ್ತು. ಆದರೆ 1964ರಲ್ಲಿ ನೆಹರೂರವರು ನಿಧನ ನಂತರ ಅವರ ಜನ್ಮದಿನವನ್ನು ಮಕ್ಕಳ ಜನ್ಮದಿನವಾಗಿ ಆಚರಿಸಲು ನಿರ್ಧಾರ ಮಾಡ್ತಾರೆ. ನೆಹರೂರವರು ಮಕ್ಕಳ ದೇಶದ ಭವಿಷ್ಯ ಅಂತ ತುಂಬ ನಂಬಿರ್ತಾರೆ. ಅದಕ್ಕೋಸ್ಕರನೇ ನಾವು ಅವರ ಜನ್ಮದಿನವನ್ನು ಈ ಥರ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ಹೇಗೆ ಆಚರಣೆ ಮಾಡ್ತೀವಿ ಅಂದರೆ, ಈ ದಿನ ಮಕ್ಕಳ ಹಕ್ಕು ಮತ್ತು ಶೈಕ್ಷಣಿಕ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ವಿವಿಧ ಕಾರ್ಯಕ್ರಮಗಳನ್ನು ಶಿಕ್ಷಣ ಮತ್ತು ಶಿಕ್ಷಣೇತರ ಸಂಸ್ಥೆಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳಲ್ಲಿಯೂ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇರ್ತೀವಿ. ಇದನ್ನು ಪ್ರತಿ ವರ್ಷವೂ ಕೂಡ ನವೆಂಬರ್ 14ರಂದು ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಅಂತ ನಾವು ಆಚರಿಸ್ತೀವಿ. ಮಕ್ಕಳ ದಿನಾಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ, ಸರಳವಾಗಿ, ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.